ಪೊಲೀಸ್ ಕಮಿಷನರ್ ಅವರಿಗೆ ಈಗ ಹೈಕೋರ್ಟ್ ಆದೇಶ ಗಮನಕ್ಕೆ ಬಂದಂಗೆ ಕಾಣಿಸುತ್ತೆ. ಇಷ್ಟು ದಿನದಿಂದ ಪೊಲೀಸ್ ಕಮಿಷನರ್ ಅವರಿಗೆ ಹೈಕೋರ್ಟ್ ಆದೇಶದ ಪ್ರತಿಯನ್ನು ನಾವು ನೋಡಿರಲಿಲ್ಲನೋ, ಇವತ್ತು ನೆನ್ನೆ ನೋಡಿರಬೇಕು, ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಅಂತ. ಹಂಗಾರೆ ನಮ್ಮ BJP ಆಫೀಸ್ ಮುಂದೆ 30ಕ್ಕೂ ಎಷ್ಟು ಬಾರಿ ಪ್ರತಿಭಟನೆ ಆಯ್ತಲ್ಲ, ಅವಾಗ ಅವ್ರ ಮೇಲೆಲ್ಲ ಕೇಸ್ ಹಾಕಿದರೆ 30 ಕೇಸ್ ಬಿಡಬೇಕಾಯ್ತು ಕಾಂಗ್ರೆಸ್ ಅವರು. ಎಷ್ಟು ಕೇಸ್ ಹಾಕಿದ್ರ? ಬಿಡುಗಡೆ ಮಾಡಿ ನಾವು ದಾಖಲೆ ಕೊಡ್ತೀರಿ. ಎಷ್ಟು ಬಾರಿ ನಮ್ಮ ಆಫೀಸ್ ಮುಂದೆ ಮಾಡಿದ್ದಾರೆ ದಾಖಲೆ, ಅಷ್ಟು ಕಡೆನೂ ಕೇಸ್ ಹಾಕಿ ಅವ್ರ ಮೇಲೆ FIR ಹಾಕಿ ಅವ್ರು ಕೋರ್ಟ್ಗೆ ಹೋಗ್ತಾ ಇದ್ದಾರಾ, ಕೋರ್ಟಲ್ಲಿ ಅವ್ರ ಬಗ್ಗೆ ಕೇಸ್ ನಡೀತಾ ಇದೆಯಾ, ಇಷ್ಟು ದಾಖಲೆ ಬಿಡುಗಡೆ ಮಾಡಿ. ಅದು ಬಿಟ್ಟು ಈಗ ಪೊಲೀಸ್ ವೈಫಲ್ಯದ ಬಗ್ಗೆ ನಾವು ಪ್ರಶ್ನೆ ಮಾಡಿದ್ನೇ. ನಮ್ಮನ್ನು ಅರೆಸ್ಟ್ ಮಾಡಿದ್ಮೇಲೆ ಪೊಲೀಸ್ ಕಸ್ಟಡಿಯಲ್ಲಿದ್ದೀರಿ ನಾವು, ಒಂಥರ ಪೊಲೀಸ್ ಸ್ಟೇಷನಲ್ಲಿದ್ದಂಗೆ. ನಮ್ಮ ಪೊಲೀಸ್ ಆದೇಶ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಪೊಲೀಸ್ ವೈಫಲ್ಯ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಷ್ಟೊಂದು ಜನ ಪೊಲೀಸರಿದ್ದರು, ಒಬ್ಬರು ಕೂಡ ತಡೆಯೋಕ್ಕೆ ಬರದೆ ಕಾಂಗ್ರೆಸ್ ಪರವಾಗಿ ನಿಂತಂಥ ಪೊಲೀಸರು ಇವತ್ತು BJPಗೆ ಮಾತ್ರ ಎಲ್ಲಿ ಫ್ರೀಡಮ್ ಪಾರ್ಕಲ್ಲೇ ಪ್ರತಿಭಟನೆ, ಕಾಂಗ್ರೆಸ್ ಅವ್ರಿಗೆ ರಾಜ್ಯ ಎಲ್ಲ ಪ್ರತಿಭಟನೆ, ಅವ್ರಿಗಿಲ್ಲ. ಈ ಡಬಲ್ ಸ್ಟ್ಯಾಂಡರ್ಡನ್ನು ಪೊಲೀಸ್ ಕಮಿಷನರ್ ಅವರು ಬಿಡಬೇಕು. ಕಾನೂನು ಎಲ್ಲರಿಗೂ ಒಂದೇ. ಈ ಸರ್ಕಾರ ಇನ್ನೊಂದು 1.5 ವರ್ಷ ಇರ್ತದೆ ಅಷ್ಟೇ. ಅದ್ರ ಮಧ್ಯೆ ಡಮಾರ್ ಅಂತ ಎಗರೋದ್ರೂ ಹೇಳಂಗಿಲ್ಲ, ಎಗರೋಗ್ಬೋದು. ಈ ಮಂತ್ರಿಮಂಡಲ ರಚನೆ ಆಗಿ ಗೊಂದಲ ಕ್ರಿಯೇಟ್ ಆದರೆ ಸರ್ಕಾರನೇ ಬಿದ್ದೋಗ್ಬೋದು. ಅದರಿಂದ ಪೊಲೀಸ್ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ನಡ್ಕೊಬೇಕು. ನೆನ್ನೆ ಘಟನೆಯಲ್ಲಿ ನೀವು ನಮ್ಮ ಇದನ್ನು ಪೊಲೀಸ್ ವ್ಯಾನನ್ನು ಕಾಂಗ್ರೆಸ್ ಆಫೀಸ್ ಮುಂದೆ ತಗೊಂಡು ಹೋಗದೇ ಇದ್ದರೆ ಈ ಘಟನೆನೇ ಆಗ್ತಾ ಇರಲ್ಲ. ತಗೊಂಡೋದವ್ರು ಯಾರು? ನಿಮ್ಗೆ ಡೈರೆಕ್ಷನ್ ಕೊಟ್ಟವ್ರು ಯಾರು? ಇವ್ರು ಬರ್ತಾರೆ, ಕಾಂಗ್ರೆಸ್ ಆಫೀಸಿಂದ ನಿಲ್ಲಿಸಿ ಮೊಟ್ಟೆ ಹೊಡಿಬೇಕು, ಕಲ್ಲು ಹೊಡಿಬೇಕು ಅಂತ ಹೇಳ್ಕೊಟ್ಟವ್ರು ಯಾರು? ಇವೆಲ್ಲ ಪೂರ್ಯ ನಿಯೋಜಿತ ಇವೆಲ್ಲ. ಅದರಿಂದ ಇಲ್ಲಿ ಬುದ್ಧಿ ಹೇಳೋಕ್ಕೆ ಮುಂಚೆ ಫಸ್ಟ್ ನೀವೇನು ಮಾಡಿದ್ದೀರಾ, ನೀವು ಕಮಿಷನರ್ ಆದಮೇಲೆ ಎಷ್ಟು ಈ ಥರ ಅರೆಸ್ಟ್ ಮಾಡಿದ್ದೀರಾ, ಅವ್ರ ಮೇಲೆ ಎಷ್ಟು ಕೇಸ್ ಹಾಕಿದ್ದೀರಾ, ಯಾವ ಕೋರ್ಟಲ್ಲಿದೆ, ಆ ಕೋರ್ಟ್ ನಂಬರ್ ಎಲ್ಲ ಬಿಡುಗಡೆ ಮಾಡಿ ಆಮೇಲೆ BJP ಅವರು ಬುದ್ಧಿವಾದ ಹೇಳಿ. ನಾವ್ಯಾರೋ ಅವ್ರ ಖರ್ಚು ಅವ್ರು ಹೇಳಿದಂತೆ ಯಾರೋ ಡ್ರೈವರ್ನೇ ನಾವು ಹೈಜಾಕ್ ಮಾಡಿದ್ದೀರಿ ಅಂತ ಹೇಳಿದ್ದಾರೆ ಅವರು. ಅಲ್ಲಮ್ಮ, MD ಯಾರು? ನೀವೇ ಹಾಕಿರೋದಲ್ಲ BMTCಗೆ MD. ಕಮಿಷನರ್ ಯಾರು? ಪೊಲೀಸ್ ಕಮಿಷನರ್ ನೀವೇ ಹಾಕಿರೋದು. ಅವ್ರ ಡೈರೆಕ್ಷನ್ ಮೇಲೆ ತಾನೇ ನಮ್ಮನ್ನೆಲ್ಲ ಕರ್ಕೊಂಡೋಗಿದ್ದು. ಅವ್ರು ಸರಿ ಇಲ್ಲ ಅಂತ ಹೇಳಿದ್ರೆ ನೀವೇ ದುಡ್ಡು ತೊಗೊಂಡು ಹಾಕಿದ್ದೀರಲ್ಲ, ಅವ್ರನ್ನೆಲ್ಲ ಕಾಸು ತೊಗೊಂಡು ತಾನೇ ಅವ್ರನ್ನೆಲ್ಲ ಟ್ರಾನ್ಸ್ಫರ್ ಮಾಡಿರೋದು. ಕೇಳಿ, ಅವ್ರನ್ನ ಫ್ರೀಯಾಗಿ ಮಾಡಿಕೊಟ್ಟಿದ್ರೆ ಕೇಳಿ, ಕಾಸು ತಗೊಂಡಿದ್ರೆ ಸುಮ್ಮನೆ ಇದ್ಬಿಡಿ ಅಷ್ಟೇ. ಇಲ್ಲ ಈಗ ಅವರೆಲ್ಲ BJP ಅವರು ಅಂತ ಹೇಳಿದ್ರೆ ಸಸ್ಪೆಂಡ್ ಮಾಡಿ. ನಾನೇ ಹೇಳ್ತಾ ಇದ್ದೀನಿ, 6 ವರ್ಷ ಸಸ್ಪೆಂಡ್. ಅವರೆಲ್ಲರೂ 6 ವರ್ಷ ಸಸ್ಪೆಂಡ್ ಮಾಡಿ. ಮಾಡೋ ದಮ್ಮಿದೆಯಾ ನಿಮಗೆ? BJP ಹೇಳ್ದಂಗೆ ಕೇಳಿದ್ರು ಅಂತ ಹೇಳ್ತಾ ಇದ್ದಾರಲ್ಲ, ಹಂಗಾರೆ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿಬಿಡಿ. ಕಮಿಷನರ್ನು ಮಾಡಿ, ಆಮೇಲೆ BMTC MDನೂ ಮಾಡಿ ನೋಡೋಣ. ಆಡಿಯೋ ನಾನು ತರಿಸ್ತಾ ಇದ್ದೀನಿ, ಬರ್ತಾ ಇದ್ದೆ. ಆಡಿಯೋ ಬಂದಮೇಲೆ ನಿಮ್ಮ ಮುಂದೆ ಪ್ಲೇ ಮಾಡಿ, ಅದರಲ್ಲಿ 80 ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಮಾಡಿರೋದು ಎಲ್ಲನೂ ಕೂಡ ದಾಖಲೆಗಳು ತರಿಸಿ ನಾಳೆ ಅದನ್ನು ಮಾಡ್ತೀನಿ.